ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉಡುಪಿಗೆ ಬಂದಿದ್ದೀವಿ. ನಿನ್ನೆ ಮಂಗಳೂರಲ್ಲಿ ಪಣಂಬುರ ಬೀಚಲ್ಲಿ ಆಡಿಕೊಂಡು ನೆಕ್ಸ್ಟ್ ಬಂದಿದ್ದು ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದಿದ್ದೀವಿ. ಫಸ್ಟ್ ಇವಾಗ ನಾವು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ರೂಮ್ ಹುಡುಕ್ತಾ ಇದ್ದೀವಿ. ರೂಮಿಗೆ ಅಲ್ಲೇ ದೇವಸ್ಥಾನದ ಆಪೋಸಿಟೇನೆ ಮಥುರಾ ಅಂತ ಹೇಳ್ಬಿಟ್ಟು ಹೋಟೆಲ್ ಇತ್ತು, ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ಮಾತ್ರ ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಅಲ್ಲೇ ಒಳಗೆ ಹೋಟೆಲ್ಲು ಇತ್ತು. ಪ್ರೈಸ್ ಏನು ತುಂಬ ಜಾಸ್ತಿ ಅನ್ನೋ ಥರ ಏನಿರಲಿಲ್ಲ, ಅಫೋರ್ಡಬಲ್ ಆಗೇ ಇತ್ತು. ಹಾಗಾಗಿ ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟಲ್ಲಿ ರೂಮ್ ಮಾಡೋಕ್ಕೆ ಹೋಗಿದ್ದಾರೆ ಮೋಕ್ಷಿಯವರು. ನಾವೆಲ್ಲೂ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಗೊಂಬೆ ಬಂಗಾರಿ ನೋಡಿ ಕಾರ್ ಮೇಲೆ ಕೂತಿದ್ವಿ. ಗೊಂಬೆ ಹಾಯ್ ಹಾಯ್ ಮಾಡು, ಗೊಂಬೆ ಗೊಂಬೆ ಹಾಯ್ ಹಾಯ್ ಮಾಡಪ್ಪ. ಮಾಡಲ್ಲ ಮಾಡಲ್ಲ ಎಲ್ಲರೂ ಇವಾಗ ರೂಮಿಗೆ ಬಂದು ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ಎಲ್ಲರೂ ಬೀಚಲ್ಲಿ ಆಟ ಆಡಿದ್ರಿಂದ ಸ್ವಲ್ಪ ಇದಾಗಿತ್ತು, ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗ್ತಾ ಇದ್ವಿ. ಗೆಟ್ ರೆಡಿ ಫಾರ್ ದರ್ಶನ. ಎನರ್ಜಿ ಡ್ರಿಂಕ್. ಇವಾಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಫುಲ್ ಶೆಕೆ ಅಂದರೆ ಶೆಕೆ, ಎಲ್ಲರ ಮುಖದಲ್ಲೂ ಫುಲ್ಲು ಬೆವರಿದ್ದು ನೋಡಿ. ನಾನಂತೂ ಫುಲ್ಲು ಸ್ವೆಟ್ ಆಗ್ತಾ ಇದ್ದೆ. ಅಲ್ಲಿಂದ ಇವಾಗ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ವೇರ್ ಇಸ್ ಯುವರ್ ಗೊಂಬೆ? ಹಾಯ್ ಗೊಂಬೆ, ಹಾಯ್ ಹಾಯ್ ಹಾಯ್. ಬನ್ನಿ ಬನ್ನಿ. ಅದು ಇದು ಚೆನ್ನಾಗಿದೆ. ಹೋಗಿ ಹೋಗಿ ಬೇಗ ಮುಂದೆ. ನೀವು ಈ ಕಡೆ ಬರಬೇಕು. ಇಲ್ಲೇನೋ ಉತ್ಸವ ನಡೀತಾ ಇತ್ತು. ನಾವು ಹೋದಾಗ ಉತ್ಸವ ನಡೀತಾ ಇರೋದ್ರಿಂದ ದರ್ಶನಕ್ಕೆ ಯಾರನ್ನು ಬಿಟ್ಟಿರಲಿಲ್ಲ, ಫುಲ್ ಕ್ಯೂ ಇತ್ತು. ಹಾಗಾಗಿ ಅಲ್ಲೇ ನೋಡ್ತಾ ಇದ್ವಿ. ನೋಡಿ ಫುಲ್ಲು ಅಂದರೆ ಬಿಡ್ತಾ ಇದ್ರೆ ಜನ ಏನು ಅಷ್ಟು ರಶ್ ಇರಲಿಲ್ಲ. ಆಮೇಲೆ ಸರಿ ಹೋಯಿತು. ಅಲ್ಲಿ ಏನೋ ಉತ್ಸವ ಮಾಡ್ತಾಯಿದ್ರು, ಹಾಗಾಗಿ ಅಲ್ಲೇ ಕ್ಯೂನಲ್ಲೇ ನಿಂತ್ಕೊಂಡಿದ್ವಿ. ಗೊಂಬೆ ಬೇರೆ ಅಲ್ಲೇ ಮಲ್ಕೊಬಿಟ್ಟಿತ್ತು. ಸ್ವಲ್ಪ ಅದು ಕಷ್ಟ ಆಯಿತು. ನೋಡಿ ಕಲ್ಯಾಣಿಲಿ ನೀರಿತ್ತು. ನೋಡಿ ಸ್ವಲ್ಪ ಒಂಥರ ಚೆನ್ನಾಗಿದೆ ನೈಟ್ ವ್ಯೂ, ಲೈಟಿಂಗ್ಸು ಅದೆಲ್ಲ ನೋಡೋಕ್ಕೆ ಸೂಪರಾಗಿತ್ತು.
ಹಾಗೆಯೇ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಇಲ್ಲಿ ಗೊಂಬೆ ಬಂಗಾರಿ ಮಲ್ಕೊಬಿಟ್ಟಿದೆ. ನನ್ನ ಮಕ್ಕಳ ಮೇಲೆ ಹಂಗೆ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ. ಫುಲ್ ನಾವು ದರ್ಶನ ಮಾಡಿ ಹೊರಗಡೆ ಹೋಗೋ ತನಕ ಅದು ಎದ್ದೇ ಇಲ್ಲ, ಫುಲ್ ಮಲ್ಕೊಬಿಟ್ಟಿತ್ತು. ಸೆಕೆ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಒಂದಂತೂ ಅಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಇತ್ತು. ದೇವಸ್ಥಾನದೊಳಗೆಲ್ಲ ಎಲ್ಲ ವೀಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ಹೊರಗಡೆ ಬಂದಮೇಲೆ ಅಲ್ಲೇನೋ ಪೂಜೆ ಸ್ಪೆಷಲ್ ಏನೋದು ಇತ್ತಲ್ಲ, ಅಲ್ಲಿ ಎಲ್ಲ ಹಂಗೆ ಕ್ಲಿಪ್ಪಿಂಗ್ನ ತೊಗೊಂಡು ನೋಡಿಕೊಂಡು ಇವಾಗ ರೂಮಿಗೆ ಬಂದ್ವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರಿಂದ ಮಲ್ಕೊಂಡು ಓದಾಡ್ತಾ ಇದ್ದೀವಿ. ನೋಡಿ ನಮ್ಮ ಗೊಂಬೆ ಬಂಗಾರಿ ಹೇಗೆ ಆಟ ಆಡ್ತಾ ಇದೆ ಅಂತೇಳಿ. ಈಗೊಂದು ಆಸೆ ಅಯ್ಯೋ